ನೆಕ್ಸ್ಟ್ ಕ್ವಶನ್ ಅಂತಂದರೆ ಎಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ 1 ತಿಂಗಳಿಂದ ಅಷ್ಟೇ ಅಂತೆಲ್ಲ ಹೇಳಿದೆ. ಇಂಪಾಸಿಬಲ್, ನಾನು ನಂಬಂಗಿಲ್ಲ ಅಂತ. ಎಷ್ಟು ಏನು ಅರ್ಥ ಮಾಡ್ಕೊಳಲ್ಲ ಅಷ್ಟು. ಇಚ್ಛೆಯನ್ನು ಅರ್ಥ ಸರ್ವಜ್ಞ ಹೇಳುವಂಗೆ ಇಚ್ಛೆಯನ್ನು ಅರ್ಥ ನಡೆಯುವ ಸತಿ ಇರುವಾಗ ಸ್ವರ್ಗಕ್ಕೆ ಕಿಚ್ಚು ಅಂದನ. ನಿನ್ನಂತನ ಬರ್ದಿರ್ಬೇಕು ಅನಿಸುತ್ತೆ ನೋಡಮ್ಮ ಅಂತೆಲ್ಲ ಹೇಳ್ತಾರೆ. ಆವಾಗ ಅಗ್ನಿ ಕೋಪ ಮಾಡ್ಕೊತಿರ್ತಾನೆ. ಅಯ್ಯೋ ಹಾಗೇನ ಏನೂ ಇಲ್ಲ ಸರ್ ಅಂತೆಲ್ಲ ಹೇಳಿ ಸಾಕ್ಷಿ ಇದು ಮಾಡ್ತಾಳೆ. ಇದರಲ್ಲೇ ನಂದೇನೂ ಇಲ್ಲ ಸರ್. ಅಗ್ನಿ ಸರ್ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ನನಗೆ ಸ್ವಲ್ಪನೂ ಕನ್ಫ್ಯೂಷನ್ ಆಗಿಲ್ಲ ಅಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಗ್ನಿ ಹಿಂದೆ ಅರವಿಂದ್ಗೆ ನಾವಿಬ್ಬರು ಬೀಗರಾಗಿರೋಣ ಅಂತೆಲ್ಲ ಹೇಳಿದೆ, ಆದರೆ ಇನ್ಮೇಲೆ ಆ ತೊಂದರೆ ಕೊಡಲ್ಲಪ್ಪ ಅಂತೆಲ್ಲ ಹೇಳ್ತಾ ಇದ್ದಾಗ ಸಾಕ್ಷಿ ಹಿಂಗೆ ದಪ್ಪ ಕಣ್ಣು ಮಾಡಿ ನೋಡ್ತಾ ಆ ಕಡೆ ಬಂಗಾರಿ ಅವರು ಏನು ನಿಂತಾರಲ್ಲ ಅವರು ಆಕಿ ಅವ್ರ ಮಗಳೇನೋ ನಾಚ್ಕೊತಾಳ. ಓ ಅಗ್ನಿ, ನಾನೇ ಅರವಿಂದ್ ಫೋನ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ತೀನಿ ಬಾಯ್ ಅಂತೆಲ್ಲ ಹೇಳಿ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿ ಬಾಯ್ ಅಗ್ನಿ ಅಂತೆಲ್ಲ ಹೋಗ್ತಾರೆ. ಅವರೇನು ಇವ್ರನ್ನ ಮಾಡ್ಕೋಬೇಕಂತೇನೋ ಇರ್ತಾರೇನೋ ನೋಡಬೇಕಾದಂದು ನಡಿ ಅಂತೆಲ್ಲ ಹೇಳಿ ಹೋಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸಾಕ್ಷಿ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾ ಇರ್ತಾ. ಅಗ್ನಿ ಇರಿಟೇಟ್ ಆಗ್ತಾ ಇರೋದು ಸಾಕ್ಷಿ ಒಳಗೆ ಎಂಜಾಯ್ ಮಾಡ್ತಾ ಇರ್ತಾ. ನಿಮ್ಮ ವಾಯ್ಸ್ ನೋಡಿ ಇಂಪ್ರೆಸ್ ಆದ್ರ ಅಂತೆಲ್ಲ ಡೌಟ್ ಅಂದಾಗ ಅಂತ ಕೋಪ ಮಾಡ್ಕೊತಾ ಇರ್ಬೇಕಾದ್ರೆ ಏನೇ ಹಾಗಂದ್ರೆ ಅಂತಾರೆ. ನಾನು ನಮ್ಮ ಮನೆಗೆ ಅಷ್ಟೆಷ್ಟು ಕೆಲಸ ಮಾಡ್ತಿದ್ದೆ, ಬೇರೆ ಅವ್ರ ಥರ ಸುಮ್ಮನೆ ಫೋನ್ ನೋಡ್ಕೊತ ಕುಂತಿಲ್ಲ ಅಂತೆಲ್ಲ ಹೇಳಿ ಭೂಮಿಗೂ ಮತ್ತು ಆಮೇಲೆ ಬಿಂದುಗೂ ಜಗಳ ಆಡ್ತಾ ಇದ್ದಾರೆ. ಭಾರಿ ಗನಂದಾರಿ ಕೆಲಸ ಮಾಡ್ತಾ ಇದೆಯಲ್ಲ ಬಿಡು ಅಂತ ಜಗಳ ಆಡ್ತಾ ಇರ್ತಾರೆ ಇವರಿಬ್ಬರು ಜಗಳ ಆಡ್ತಾ ಇರ್ಬೇಕಾದ್ರೆ ಈ ಕಡೆ ಸಾಕ್ಷಿ ಫೋನ್ ಮಾಡ್ತಾ ಎಲ್ಲೇ ಇದೆಯಾ ಅಂದರೆ ಕಾಲೇಜಲ್ಲಿ. ಇಲ್ಲ ಮನೆಗೆ ಬಂದಿದ್ದೀನಿ ಅಂತ. ಅಲ್ಲ ಕಣೆ, ನೀನು ಆ ಥರ ಮಾತಾಡಬೇಕಾಗಿತ್ತು, ನೀನು ರಾಜು ಹತ್ರ ಸಾಫ್ಟಾಗಿ ಮಾತಾಡಬೇಕಿತ್ತು ಅಂತೆಲ್ಲ. ನೋಡು, ನಾನೇನಾದ್ರೂ ಹಂಗೆ ಮಾತಾಡಿದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನಂಗಾತ, ನಾನು ಅವ್ರಿಗೆ ಸಾರಿ ಕೇಳ್ತೀನಿ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಹೋಗೋಕೆ ರೆಡಿ ಆಗಿರ್ತಾರೆ. ಅಲ್ಲೆಲ್ಲ ಏನೋ ನೀನು ಅಂತೆಲ್ಲ ಹೇಳ್ತಾ ಅವ್ರ ತಂಗಿ ಫೋನ್ ಮಾಡಿರ್ತಾಳ. ಅದು ಭಂಡಾರಿ ಅವ್ರ ಅಳಿಯ ಅಗ್ನಿ ಅಂತ ಹೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾಳ. ಅಗ್ನಿ ವರ್ಸಸ್ ಅನನ್ಯ ಹೆಸರು ಬಲ ಚೆನ್ನಾಗಿ ಕೂಡಿ ಬರ್ತಾ ಇದೆ ಅಂತೆಲ್ಲ ಹೇಳಿ ತಮಾಷೆ. ನೀವು ಅಷ್ಟೇ ಸಾರ್, ಭಂಡಾರಿ ಮಾವ ಅಂತ ಹೇಳಿದ್ದೆ ಮಾತಾಡ್ಸೋದು ಕೇಳಿಸ್ಕೊಷ್ಟಿಗೆ ಸಾಲಂಗಿಲ್ಲ ಅಂತೆಲ್ಲ ಹೇಳಿ ಸುಮ್ಮನೆ ಇರೇ. ಎದಕ್ಕೆ ನೀವು ಮದುವೆ ಆಗಿ 3 ಮಕ್ಕಳು ಮಾಡ್ಕೊಂಡು ಆ ಥರ ಚೆನ್ನಾಗಿರುತ್ತಲ್ಲ. ಮೊದಲನೇ ಮಗನಿಗೆ ಅಗ್ನಿ ಸುತ, 2ನೇ ಮಗುಗೆ ಅಗ್ನಿ ಪರ್ವತ, 3ನೇ ಮಗುಗೆ ಅಗ್ನಿ ಕುಂಡ ಅಂತ ಎಲ್ಲ ಮಕ್ಕಳಿಗೂ ಒಂದೊಂದು ಹೆಸರು ಇಟ್ಕೊಂಡು ನೀವು ಸಂತೋಷವಾಗಿ ಬಾಳಿ ಬದುಕೋದನ್ನು ನಾನು ನೋಡಬೇಕು ಅಂದ್ಕೊಂಡೆ. ತಪ್ಪಾ ಸಾರ್ ಅಂತೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸಾರಿದು ಕೋಪ ಮಾಡ್ಕೊತಾರೆ. ಸಾಕು ನೀವು ಆ ಥರ ನೋಡಿಬಿಟ್ರೆ ಹೆಂಗೆ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಅದಿತಿ ಫೋನ್ ಮಾಡಿ ಹಲೋ ಅಣ್ಣ ಎಲ್ಲೇ, ನನಗೆ ಏನು ಕೇಳಿಸ್ತಾ ಇಲ್ಲ, ಎಲ್ಲಿದೆ ಅಂತ ಮಾತಾಡಿ ನೀನು, ನಾವು ಬರ್ತಾ ಇದೀವಿ ಅಂತ ಹೇಳಿ ಅಂತಂದರೆ ಹೇಳಲ್ಲ. ಸಾಕ್ಷಿ ಅಣ್ಣನ ಜೊತೆ ಇದೆಯಾ ನೀನು ಅಂತೆಲ್ಲ ಕೇಳಿದಾಗ ಹಾಂ ಅದಿತಿ ಇಲ್ಲೇ ಇದ್ದೀನಿ ಅಂತೆಲ್ಲ ಅಗ್ನಿ ಸಾರಿ ಎಲ್ಲ ಕೇಳಿಸ್ಕೊಂಡ್ರು ಅಂತೆಲ್ಲ ಹೇಳ್ತಾ ಇದ್ದ. ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಅಂತೆಲ್ಲ ಹೇಳ್ತಾನೆ. ಹೇಳ್ತೀನಿ ಅಂತೆಲ್ಲ ಹೇಳಿ ಸರಿ ನಾವು ಇವಿ ಬಂದ್ರಾ ಅಂತ ಕೇಳ್ತಾ ಇದ್ದಾರಾ ಅಂತೆ, ಇನ್ನೂ ಬಂದಿಲ್ಲ ಅಂತೆಲ್ಲ ಹೇಳ್ತಾರೆ. ಆಗ ಸರಿ ನಾವು ಬರ್ತಾ ಇದ್ದೀವಿ ಅಂತ, ಸರಿ ನಾವಿನ್ನೊಂದು ಸ್ವಲ್ಪ ತಲುಪ್ತೀವಿ, ನೀವೇ ಒಳ್ಳೆ ಬಾಯಾ ಅಂತ ಕೇಳ್ತಾನೆ. ಯಾಕೆ ಈ ಥರ ಕೇಳಿದೆ ಅಂತ ಇದೇ ಟೈಮಿಗೆ ಭೂಮಿ ಅವ್ರ ಮಾವ ಮನೆಗೆ ಬರ್ತಾನೆ. ರಾಜು ಇಲ್ಲದೆ ಇರೋದು ನೋಡಿಕೊಂಡು ಭೂಮಿ, ಏನಮ್ಮ ಕಾಲೇಜಿಂದ ಇಷ್ಟು ಬೇಗ ಬಂದ ಮಾವ ಅದು ಅಂತೆಲ್ಲ ಹೇಳ್ದ. ಸರಿ ಕಣಮ್ಮ, ರಾಜು ನೋಡಿದೆ ಅಂದರೆ ಈಗ ನಾವು ಹೊರಗಡೆ ಹೋದ್ರು ಅಂತ ಅದೇ ಹೇಳಿದ್ದೀನಿ ಅಕ್ಕಂಗೆ. ಆ ರಾಜು ಆಫೀಸಿಂದ ಬಂದಮೇಲೆ ರಾಜು ಅವ್ರ ಜೊತೆ ಮಾತಾಡ್ತೀನಿ ಅಂತೆಲ್ಲ ಹೇಳಿದಾಳ ಅಂತೆಲ್ಲ. ನನಗೆ ಅವ್ರ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ, ಹಿಂದೆ ಮುಂದೆ ಅವ್ರಿಗೇನಿದೆ ಅಂತ. ಸೊ ಅಕ್ಕನಿಗೆ ಸಪೋರ್ಟ್, ಅತ್ತೆ ಮಾತಾಡಿದಾಗ ಅಕ್ಕನಿಗೆ ಸಪೋರ್ಟ್
ಅಕ್ಕನ ಬಗ್ಗೆ ಅತ್ತೆ ಕೇವಲವಾಗಿ ಮಾತಾಡಿದಾಗ ಅವರು ಆ ಅಕ್ಕನಿಗೆ ಸಪೋರ್ಟ್ ಮಾಡಿದ್ದು ನೋಡಿ ಈ ಜಗತ್ತಿನಲ್ಲಿ ಒಳ್ಳೆ ಗಂಡಸರು ಇನ್ನೂ ಇದ್ದಾರಾ ಅನ್ನೋದು ಗೊತ್ತಾಯಿತು ಅಂತೆಲ್ಲ ಹೇಳ್ತಾರೆ. ಅವರಿಬ್ಬರು ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದನ್ನು ಮಂಜರಿ ಕೇಳಿಸ್ಕೊಂಡು ಸಾಕ್ಷಿ ಮತ್ತು ಅವರಿಬ್ಬರು ಹೋಗ್ತಾ ಇರ್ಬಂದು ಆಕೆ ಮಕ್ಕೊಂಬಿಟ್ಟಿರ್ತಾರೆ. ಸಾಕ್ಷಿ ಸೀಟ್ ಬೆಲ್ಟ್ ಹಾಕ್ಕೊಂಡ್ಲಾರ್ದಂಗೆ ಅದು ಕಾರ್ ಆಕೆಗೆ ಸೀಟ್ ಬೆಲ್ಟ್ ಹಾಕಿ ಕಾರ್ ನಿಂದಿರಿಸ್ಬಿಡ್ದೆ ಬ್ರೇಕ್ ಹಾಕಿದಾಗ ಅವಾಗ ಅಮ್ಮ ಅಂತಾಳ, ತಲೆಗೆ ಪೆಟ್ಟು ಬಿತ್ತಾ ಅಂತೆಲ್ಲ ಹೇಳಿದೆ. ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ, ನಿಮ್ಮ ತಂಗಿ ಅದಿತಿ ಇದು ಮಾಡ್ತೀವಿ ಸರಿ, ನನ್ನ ಪೆಟ್ಟು ಬಿದ್ದಿದ್ದಕ್ಕೆ ನನ್ನ ತಲೆ ಏನಾದರೂ ಇದಾಗ್ಬಿಡ್ತಾ, ನಾನು ಗಜಿನಿ ಆಗ್ಬಿಟ್ನಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನನಗೆ ಒಬ್ಬಳು ತಂಗಿದಲ್ಲ ಭೂಮಿ, ಸರಿ ನಿಮಗೆ ನನ್ನ ಮಾತ್ಕೊಂಡ್ರೆ ತಲೆನೋವು ಬರುತ್ತೆ, ಕರೆಕ್ಟ್ ನಾನು ಚೆನ್ನಾಗಿದ್ದೀನಪ್ಪೋ, ನನ್ನ ತಲೆ ಏನಾಗಿಲ್ಲ, ನನ್ನ ಮೆದುಳು ನಾನು ಗಜಿನಿ ಅಂತ ಆಗಿಲ್ಲ ಅಂತೆಲ್ಲ. ಅದು ತಲೆ ಗಾಡಿಗೆ ಹೊಡ್ಕೊಂಬಿಟ್ನಲ್ಲ, ನನ್ನ ಬ್ರೈನ್ಗೆ ಅಂತ ಕೆಲಸ ಮಾಡ್ತಾಯಿದ್ದೇನೋ ಇಲ್ವೋ, ನಾನು ಗಜಿನಿ ಆಗ್ಬಿಟ್ಟಿನ ಅಂತ ಚೆಕ್ನ ಸರಿ ಅಂತೆಲ್ಲ ಹೇಳಿ ಸೀಟ್ ಬೆಲ್ಟ್ ಅವರೇ ಹಾಕ್ತಾರೆ. ಸೀಟ್ ಬೆಲ್ಟ್ ನಾನು ಸೀರಿಯಸ್ ಆಗ್ತಿದ್ದೆ, ನೀವು ಬ್ರೇಕ್ ಹಾಕೋ ಬದಲು ಗುದ್ದಿದ್ರೆ ಸೀರಿಯಸ್ ಆಗ್ತಿತ್ತು ಏನೋ ಅಂತೆಲ್ಲ ಹೇಳಿದಾಗ ಸಾಕ್ಷಿ ಬಾಯಿ ಮೇಲೆ ಬೆಟ್ಟಿರ್ತಾರೆ. ಇದೇ ಟೈಮಿಗೆ ಇವರಿಬ್ಬರು ಹೇಳ್ತಾ ಇದ್ದೀನಿ ಕಣ್ರಿ ಅಂತೆಲ್ಲ ಹೇಳ್ತಾರೆ. ರಾಜುಗೆ ನಮ್ಮ ಸಾಕ್ಷಿನ ಅಪ್ಪ ತಮಾಷೆ ಮಾಡ್ತಾ ಇಲ್ಲ ತಾನೇ, ಅಮ್ಮ ಅಡ್ವಾನ್ಸ್ ಕೊಟ್ಟು ವಾಪಸ್ ಕಳ್ಸಮ್ಮ, ಇಲ್ಲಾಂದರೆ ಆ ಮನೆ ಬಾಡಿಗೆ ಬರೋದು ಕೂಡ ವಾಪಸ್ ಹೋಗ್ಬಿಡ್ತೈತಿ, ನಿಂಗೆ ಗೊತ್ತಿಲ್ಲಲ್ಲ ಅಂತೆಲ್ಲ ಹೇಳಿ ಅಪ್ಪನಿಗೆ ಕಾರ್ ಕಾಸು ನಂಬ್ಕೊಂಡು ನಾವೊಬ್ಬ ಮನೆ ಕೆಲಸ ದಿಕ್ಕಿಲ್ಲದೆ ನಾವೇ ಪಾತ್ರೆ ತೊಳ್ಕೊಂಡು ನಾವೇ ಕಸ ಗುಡಿಸ್ಕೊಂಡು ಮನೆ ಒಡಿಸ್ಕೊಂಡು ಇದ್ದೀವಿ. ನಾನು ಆಫೀಸ್ ಕೆಲಸ ಮಾಡ್ಕೊಳ್ಳೋಕ್ಕೆ ಯಾರು ಇಲ್ಲದೆ ನನ್ನ ಕಾಲೇಜ್ ಫೀಸ್ ನಾನೇ ಕಟ್ತೀನಿ ಅಂತೆಲ್ಲ ಹೇಳ್ತಾನೆ. ಇವರಿಬ್ಬರು ಜಗಳ ಆಡ್ತಾರೆ. ಅಮ್ಮ ಮೊಸರನ್ನ ಮಿಶ್ರಿ ಮಂಜರಿನಾ ಅಂತ ನಿನಗೇನು ಅನ್ನಿಸುತ್ತೆ, ಮೊಸರನ್ನ ಮಿಶ್ರನ್ನ ನನಗೇನು ಅರ್ಥ ಆಗ್ತಾಯಿಲ್ಲ ಹೋಗಿ ಅಂತೆಲ್ಲ ಸೀಟ್ ಬೆಲ್ಟ್ ಹಾಕ್ತಾರೆ. ಸೀಟ್ ಬೆಲ್ಟ್ ಹಾಕಿ ಇವಾಗ ಇಲ್ಲಿಗೆ ಬರ್ತಾರೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಸೀಟ್ ಬೆಲ್ಟ್ ಹಾಕಿ ಕೂಡಿಸ್ತಾರೆ. ಇದೆ ನಾಳೆ ಎಪಿಸೋಡ್ ಚೆನ್ನಾಗಿದೆ. ನಾಳೆ ಓಟ ಮಾತಾಡೋಂಗಿದೆ ಇಳಿ ಹೆಂಗಿದ್ರೆ ನೀವು ಎದಕ್ಕೆ ಸೀಟ್ ಬೆಲ್ಟ್ ಹಾಕಬೇಕು ಅಂತೆಲ್ಲ ಹೇಳ್ತಾ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಇವರಿಬ್ಬರು ಬಂದಿದ್ದು ಎಲ್ಲರೂ ಕಲರವ ಅಂತೆಲ್ಲ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ರಾಜು ಹೋಗೋದು ನೋಡ್ಬಿಡ್ತಾಳೆ. ಇಲ್ಲಿ ನಾಳೆ ರಾಜುನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅಲ್ಲಿ ರಾಜು ಬಗ್ಗೆ ಏನು ಗೊತ್ತಾಗುತ್ತೇನೋ ನಾಳೆ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯೂರಿಯಾಸಿಟಿ. ರಾಜು ಅವ್ರು ಎಲ್ಲಿದ್ದಾರೆ, ರಾಜು ಅವ್ರು ಹೋಗಿರೋದು ಸಾಕ್ಷಿ ನೋಡಿರ್ತಾರೆ, ಕಾರಲ್ಲಿ ಹುಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ರಾಜು ಅವರು ಏನು ಬೇರೆ ಹುಡುಗಿ ಜೊತೆನೇ ಇರ್ತಾರೋ ಅಥವಾ ಏನಾದರೂ ಅವ್ರೂ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ಸಾಕ್ಷಿ ಇಲ್ಲಿ ಬರ್ತಾಳಂತ ಬಂದಿದ್ದಾರೋ ಅದನ್ನು ಗೊತ್ತಿಲ್ಲ. ಅಥವಾ ಏನಾದರೂ ರಾಜು ಎದಕ್ಕೆ ಬಂದಿದ್ದಾರಾ, ಏನು ಇಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ, ಈ ಥರ ಮುಖಕ್ಕೆಲ್ಲ ಪ್ರಾಣಿಗಳ ವೇಷ ಹಾಕ್ಕೊಂಡು ಅನ್ನೋದು ನಾಳೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡಬೇಕು.